ಇಂದಿರಾದೇವಿಯವರು ಧೃತಿಯನ್ನು ತನ್ನ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡರು. ಮಾಧವಿಯವರು ತಂದುಕೊಟ್ಟ ಬಿಸಿ ಬಿಸಿ ಹಾಲನ್ನು ಕುಡಿದ ನಂತರ ಧೃತಿ ನಿಧಾನವಾಗಿ ಕೇಳಿದಳು, ಅಜ್ಜಿ, ನನ್ನಿಂದ ಏನಾಗಬೇಕಿತ್ತೋ? ಇಂದಿರಾದೇವಿ ಧೃತಿಯ ಕೈಯನ್ನು ಸವರುತ್ತಾ ನಿಟ್ಟುಸಿರು ಬಿಟ್ಟರು. ಧೃತಿ, ಶೌರ್ಯ ಹೊರಗೆ ಎಷ್ಟು ಕಲ್ಲು ಹೃದಯದ ಥರ ಕಾಣಿಸ್ತಾನೋ ಒಳಗಡೆ ಅಷ್ಟೇ ಒಂಟಿಯಾಗಿದ್ದಾನೆ ಮಗಳೇ. 3 ವರ್ಷಗಳ ಹಿಂದೆ ಅವನ ತಂದೆ ತೀರಿ ಹೋದ ಮೇಲೆ ಇಡೀ ಬಿಸ್ನೆಸ್ ಜವಾಬ್ದಾರಿ ಅವನ ಹೆಗಲ ಮೇಲೆ ಬಿತ್ತು. ಅಂದಿನಿಂದ ಅವನು ನಗೋದನ್ನೇ ಮರೆತು ಬಿಟ್ಟಿದ್ದಾನೆ. ಸದಾ ಕೆಲಸ, ಆಫೀಸ್, ಇದೇ ಅವನ ಪ್ರಪಂಚ ಆಗಿದೆ. ಧೃತಿ ಶೌರ್ಯನ ಮೇಲೆ ಸಣ್ಣದಾಗಿ ಕರುಣೆ ಬಂದರೂ ಅವನ ಆಟಿಟ್ಯೂಡ್ ನೆನಪಾಗಿ ಸುಮ್ಮನಿದ್ದಳು. ಇಂದಿರಾದೇವಿ ಮುಂದುವರಿಸಿದರು, ನಿನ್ನೆ ಆಫೀಸ್ನಲ್ಲಿ ನೀನು ಅವನ ಎದುರು ನಿಂತು ಮಾತನಾಡಿದ ರೀತಿ, ಪಾರ್ಟಿಯಲ್ಲಿ ನೀನು ತೋರಿಸಿದ ಸಮಯ ಪ್ರಜ್ಞೆ ನೋಡಿ ನನಗೆ ತುಂಬ ಖುಷಿಯಾಯಿತು. ಶೌರ್ಯನ ತಪ್ಪುಗಳನ್ನು ಅವನ ಮುಖದ ಮುಂದೆ ಹೇಳೋ ಧೈರ್ಯ ಇಡೀ ಕಂಪನಿಯಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ನಾನು ನಿನಗೊಂದು ಜವಾಬ್ದಾರಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಜ್ಜಿ? ಧೃತಿ ಆಶ್ಚರ್ಯದಿಂದ ಕೇಳಿದ್ದು. ಮುಂದಿನ ತಿಂಗಳು ನಮ್ಮ ವರ್ಧನ್ ಗ್ರೂಪ್ ಆಫ್ ಅತ್ಯಂತ ಪ್ರತಿಷ್ಠಿತ ಹೆರಿಟೇಜ್ ಪ್ರಾಜೆಕ್ಟ್ ಆರಂಭವಾಗ್ತಿದೆ. ಇದು ನಮ್ಮ ಹಳ್ಳಿಯ ಸೌಂದರ್ಯವನ್ನು ಬಿಂಬಿಸುವ ದೊಡ್ಡ ರೆಸಾರ್ಟ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ಗೆ ಶೌರ್ಯನೇ ಹೆಡ್. ನಾನು ಅವನಿಗೆ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಿನ್ನನ್ನೇ ನೇಮಕ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀನು ಅವನ ಜೊತೆಯಲ್ಲೇ ಇದ್ದು ಈ ಪ್ರಾಜೆಕ್ಟ್ ಮುಗಿಸ್ಬೇಕು. ಆ ನೆಪದಲ್ಲಾದರೂ ಆ ಕಲ್ಲು ಬಂಡೆಯ ಮನಸ್ಸು ಕರಗುತ್ತಾ ಅಂತ ನೋಡಬೇಕು ಎಂದರು ಅಜ್ಜಿ ಕಣ್ಣು ಮಿಟುಕಿಸ್ತಾ. ಧೃತಿ ಗಾಬರಿಯಾದ್ಲು. ಅಯ್ಯೋ ಅಜ್ಜಿ, ನಾನು ಅವನ ಜೊತೆನಾ? ಅವನು ನನ್ನನ್ನು ದಿನಕ್ಕೆ 100 ಸಾರಿ ಕೊಲೆ ಮಾಡೋ ಹಾಗೆ ನೋಡ್ತಾನೆ. ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ ಅನಿಸುತ್ತೆ. ಸಾಧ್ಯವಿದೆ ಮಗಳೇ, ನಿನ್ನಲ್ಲಿ ಆ ಧೈರ್ಯ ಇದೆ. ಇದು ನನ್ನ ಆಸೆ, ನೀನು ಇಲ್ಲ ಅನ್ಬೇಡ ಎಂದು ಇಂದಿರಾದೇವಿ ಭಾವುಕರಾಗಿ ಕೇಳಿಕೊಂಡಾಗ ಧೃತಿಗೆ ಇಲ್ಲ ಎನ್ನಲು ಮನಸ್ಸು ಬರಲಿಲ್ಲ. ರಾತ್ರಿ ಊಟದ ಸಮಯವಾಯಿತು. ಬೃಹತ್ ಡೈನಿಂಗ್ ಟೇಬಲ್ ಮೇಲೆ ತರಹವೇರಿ ಅಡುಗೆಗಳನ್ನು ಬಡಿಸಲಾಗಿತ್ತು. ಶೌರ್ಯ ಸಿಂಪಲ್ ಆಗಿ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಬಂದು ಕುಳಿತಿದ್ದ. ಧೃತಿ ಕೂಡ ಅವರ ಜೊತೆಯಲ್ಲಿ ಕುಳಿತಳು. ಮಾಧವಿಯವರು ಧೃತಿಗೆ ಪ್ರೀತಿಯಿಂದ ಬಡಿಸುತ್ತಿದ್ರು. ಶೌರ್ಯ ಮಾತ್ರ ಅನ್ನವನ್ನು ತಟ್ಟೆಯಲ್ಲಿ ನುಣ್ಣಗೆ ಮಾಡುತ್ತಾ ಧೃತಿಯನ್ನೇ ನೋಡ್ತಿದ್ದ. ಏನು ಶೌರ್ಯ, ಬಡಿಸಿದ್ನ ತಿನ್ನೋದು ಬಿಟ್ಟು ಆ ಹುಡುಗಿಯನ್ನೇ ನೋಡ್ತಿದ್ದೀಯಾ? ಅವಳೇನು ನಿನ್ನ ತಟ್ಟೆಯಲ್ಲಿರೋ ಅನ್ನನ ಕಸಿದುಕೊಳ್ಳಲ್ಲ ಬಿಡು ಎಂದರು ಇಂದಿರಾದೇವಿ ಕಾಮಿಡಿಯಾಗಿ. ಮಾಧವಿಯವರು ನಕ್ರು. ಹೌದು ಶೌರ್ಯ, ಧೃತಿ ಬಂದಾಗಿನಿಂದ ನಿನ್ನ ಮುಖದಲ್ಲಿರೋ ಆ ಸದಾ ಕಾಲದ ಕೋಪ ಸ್ವಲ್ಪ ಕಮ್ಮಿ ಆದ ಹಾಗೆ ಕಾಣಿಸ್ತಿದೆ ಎಂದರು. ಶೌರ್ಯ ಕೆಮ್ಮುತ್ತಾ, ಅಮ್ಮ, ನೀವೇನೋ ತಪ್ಪು ತಿಳ್ಕೊಳ್ತಿದ್ದೀರಿ. ಇವಳು ಆಫೀಸ್ನಲ್ಲಿ ಎಷ್ಟು ತಲೆನೋವು ಕೊಡ್ತಿದ್ದಾಳೆ ಅಂತ ನನಗೆ ಗೊತ್ತು. ಇವತ್ತು ಬೆಳಗ್ಗೆ ಫಿಲ್ಟರ್ ಕಾಫಿ ಕೇಳಿದರೆ ಮೆಷಿನ್ ನೀರು ತಂದು ಕೊಟ್ಟಿದ್ದಾಳೆ ಎಂದನು ಕಂಪ್ಲೇಂಟ್ ಮಾಡುವ ಮಗುವಿನಂತೆ. ಧೃತಿ ತಕ್ಷಣ ಮಧ್ಯೆ ಪ್ರವೇಶಿಸಿ, ನೋಡಿ ಸರ್, 10 ನಿಮಿಷದಲ್ಲಿ ಫಿಲ್ಟರ್ ಕಾಫಿ ಹಿಡಿಯೋಕೆ ಅದು ಯಾವುದೇ ಮ್ಯಾಜಿಕ್ ಅಲ್ಲ. ನೀವೇ ಹಠ ಹಿಡಿದರೆ ನಾನೇನು ಮಾಡಲಿ ಎಂದಳು ಧೈರ್ಯವಾಗಿ. ನೋಡಿದ್ರಾ ಅಜ್ಜಿ, ನಿಮ್ಮ ಮುದ್ದು ಹುಡುಗಿಯ ಆಟಿಟ್ಯೂಡ್. ಶೌರ್ಯ ಚಮಚವನ್ನು ಕೆಳಗಿಟ್ಟ. ಇಂದಿರಾದೇವಿ ಜೋರಾಗಿ ನಕ್ಕು. ಧೃತಿ ಹೇಳಿದ್ದು ಕರೆಕ್ಟ್ ಶೌರ್ಯ, ಇನ್ಮೇಲೆ ನೀನು ಅವಳ ಜೊತೆ ಜಗಳ ಆಡೋದನ್ನು ಕಮ್ಮಿ ಮಾಡು. ಯಾಕಂದರೆ ಮುಂದಿನ ಹೆರಿಟೇಜ್ ಪ್ರಾಜೆಕ್ಟ್ಗೆ ಧೃತಿಯೇ ನಿನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಇರ್ತಾಳೆ. ಇದು ನನ್ನ ಆರ್ಡರ್. ಊಟದ ತುತ್ತು ಶೌರ್ಯನ ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು. ಅವನ ಕಣ್ಣು ದೊಡ್ಡದು ಮಾಡಿ ಅಜ್ಜಿಯನ್ನು ನೋಡಿದ. ಧೃತಿಯ ಮುಖದಲ್ಲೂ ಒಂದು ಸಣ್ಣ ಗೆಲುವಿನ ನಗು ಮೂಡಿತ್ತು. ಅಹಂಕಾರದ ಶಿಖರಕ್ಕೆ ಅಜ್ಜಿಯೇ ದೊಡ್ಡ ಬ್ರೇಕ್ ಹಾಕಿದ್ರು. ಊಟ ಮುಗಿದ ನಂತರ ವಾತಾವರಣದಲ್ಲಿ ಒಂದು ರೀತಿಯ ನಿಶ್ಶಬ್ದ ಆವರಿಸಿತ್ತು. ಇಂದಿರಾದೇವಿಯವರ ನಿರ್ಧಾರ ಶೌರ್ಯನ ಪಾಲಿಗೆ ನುಂಗಲಾರದ ತುತ್ತಾಗಿದ್ದರೆ ಧೃತಿಗೆ ಅದೊಂದು ಅನಿವಾರ್ಯ ಸವಾಲಾಗಿತ್ತು. ಶೌರ್ಯ ಸಮಯ 10 ಆಗುತ್ತಾ ಬಂತು. ಧೃತಿ ಒಬ್ಬಳೇ ಮನೆಗೆ ಹೋಗೋದು ಬೇಡ, ನೀನೇ ನಿನ್ನ ಕಾರ್ನಲ್ಲಿ ಅವಳನ್ನು ಸುರಕ್ಷಿತವಾಗಿ ಮನೆಗೆ ಬಿಟ್ಟು ಬಾ ಎಂದು ಇಂದಿರಾ ದೇವಿ ಖಡಕ್ ಆಗಿ ಆರ್ಡರ್ ಮಾಡಿದ್ರು. ಶೌರ್ಯನಿಗೆ ಇಷ್ಟವಿಲ್ಲದಿದ್ರೂ ಅಜ್ಜಿಯ ಮಾತನ್ನು ಮೀರುವ ಧೈರ್ಯವಿರಲಿಲ್ಲ. ಅವನು ಕೋಪದಿಂದ ಕಾರಿನ ಕೀಲಿ ಕೈಯನ್ನು ಎತ್ತಿಕೊಂಡು ನಡಿ ಎಂದು ಧೃತಿಗೆ ಕಟುವಾಗಿ ಹೇಳಿ ಮುನ್ನಡೆದನು. ಧೃತಿ ಅಜ್ಜಿ ಮತ್ತು ಮಾಧವಿಯವರಿಗೆ ವಿನಯದಿಂದ ವಿದಾಯ ಹೇಳಿ ಅವನ ಹಿಂದೆ ಹೆಜ್ಜೆ ಇಟ್ಲು. ಈ ಬಾರಿಯ ರೋಲ್ಸ್ ರಾಯ್ ಪ್ರಮಾಣದ ಜರ್ನಿ ಮೊದಲಿನಂತಿರಲಿಲ್ಲ. ರಾತ್ರಿಯ ಕತ್ತಲೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಖಾಲಿಯಾಗಿದ್ದವು. ಕಾರಿನ ಒಳಗೆ ಕೇವಲ ಡ್ಯಾಶ್ ಬೋರ್ಡ್ನ ನೀಲಿ ಬೆಳಕು ಮಾತ್ರ ಇಬ್ಬರ ಮುಖದ ಮೇಲೆ ಬೀಳುತ್ತಿತ್ತು. ಶೌರ್ಯ ಕಾರನ್ನು ಅತಿ ವೇಗವಾಗಿ ಚಲಾಯಿಸಿದ್ದ. ಅವನ ಕೈಗಳು ಸ್ಟೇರಿಂಗ್ ವೀಲ್ ಅನ್ನು ಕೋಪದಿಂದ ಗಟ್ಟಿಯಾಗಿ ಬಿಗಿದಿದ್ದವು. ಬಹಳ ದೊಡ್ಡ ಪ್ಲಾನ್ ಮಾಡಿಕೊಂಡೇ ವರ್ಧನ್ ಗ್ರೂಪ್ಗೆ ಎಂಟ್ರಿ ಕೊಟ್ಟಿದ್ದೀಯ ಅಲ್ವಾ? ಶೌರ್ಯನ ಕೊಂಕು ಮಾತು ರಸ್ತೆಯ ಮೌನವನ್ನು ಸೀಳಿತ್ತು. ಧೃತಿ ಕಿಟಕಿಯ ಹೊರಗೆ ನೋಡುತ್ತಿದ್ದವಳು ತಟ್ಟನೆ ಅವನ ಕಡೆ ತಿರುಗಿ, ನನಗೇನು ಅರ್ಥವಾಗಲಿಲ್ಲ ಸರ್ ಎಂದಳು. ಶೌರ್ಯ ವಿಕಟವಾಗಿ ನಕ್ಕನು. ಅರ್ಥವಾಗದಷ್ಟು ಮುಗ್ಧಳೇನು ನೀನು? ಬಂದು ಕೇವಲ 2 ದಿನ ಆಯಿತು. ಅಷ್ಟರಲ್ಲಿ ಇಡೀ ಆಫೀಸಿನ ಬಗ್ಗೆ ಮಾತನಾಡುವಂತೆ ಮಾಡಿದೆ. ನಿನ್ನೆ ಪಾರ್ಟಿಯಲ್ಲಿ ಕತ್ತಲಾದಾಗ ಬೇಕಂತಲೇ ನನ್ನ ಹತ್ತಿರ ಬಂದು ನಾಟಕ ಆಡಿದೆ. ಈಗ ನೇರವಾಗಿ ನಮ್ಮ ಮನೆಗೆ ಬಂದು ನನ್ನ ಅಜ್ಜಿಯನ್ನೇ ನಿನ್ನ ಬುಟ್ಟಿಗೆ ಹಾಕಿಕೊಂಡಿದ್ದೀಯಾ? ಇಡೀ ವರ್ಧನ್ ಕುಟುಂಬಕ್ಕೆ ನಿನ್ನ ಮಾಯಾಜಾಲದಿಂದ ಮರಳು ಮಾಡ್ತಿದ್ದೀಯಾ ಅಲ್ವಾ?
ಅವನ ಮಾತುಗಳು ಧೃತಿಯ ಎದೆಗೆ ನೇರವಾಗಿ ಇರಿದಂತಾಯಿತು. ಅವಳ ಸ್ವಾಭಿಮಾನಕ್ಕೆ ಇಷ್ಟು ದೊಡ್ಡ ಹೊಡೆತ ಬಿದ್ದಿರಲಿಲ್ಲ. ತಾನು ಕಷ್ಟಪಟ್ಟು ಪಡೆದ ಟ್ಯಾಲೆಂಟ್ಗೆ ಇವನು ಮಾಯಾಜಾಲ ಬುಟ್ಟಿ ಎಂಬ ಕೀಳು ಪದಗಳನ್ನು ಬಳಸುತ್ತಿರುವುದನ್ನು ಕೇಳಿ ಅವಳ ಕಣ್ಣುಗಳಲ್ಲಿ ತಾನಾಗಿ ನೀರು ತುಂಬಿಕೊಳ್ಳಲು ಶುರು ಮಾಡಿತ್ತು. ಕಣ್ಣೀರಿನ ಹನಿಗಳು ಅವಳ ಕೆನ್ನೆಯ ಮೇಲೆ ಜಾರಿದವು. ಆದರೆ ಅವಳು ಅದನ್ನು ಶೌರ್ಯನಿಗೆ ತೋರಿಸಲು ಇಷ್ಟಪಡದೆ ಮುಖವನ್ನು ಪೂರ್ತಿಯಾಗಿ ಕಿಟಕಿಯ ಕಡೆಗೆ ತಿರುಗಿಸಿಕೊಂಡಳು. ಸದ್ದಿಲ್ಲದೆ ಅತ್ತಳು. ನಾನು ಯಾವುದೇ ನಾಟಕ ಮಾಡಿಲ್ಲ ಸರ್. ನಿಮ್ಮ ಹೆರಿಟೇಜ್ ಪ್ರಾಜೆಕ್ಟ್ಗೆ ನಾನು ಅರ್ಹಳಾಗಿದ್ದೇನೆ ಎಂದು ನಿಮ್ಮ ಅಜ್ಜಿಯವರು ನಂಬಿದ್ದಾರೆ ಅಷ್ಟೇ. ನಿಮಗೆ ಬೇರೆಯವರ ಶ್ರಮವನ್ನು ಕೀಳಾಗಿ ಕಾಣುವುದೇ ಒಂದು ಚಟ ಎಂದು ಧ್ವನಿ ನಡುಗುತ್ತಿದ್ದರೂ ಧೃತಿ ತನ್ನ ನೋವನ್ನು ಹತ್ತಿಕ್ಕಿ ಹೇಳಿದಳು. ಶೌರ್ಯ ಅವಳ ಕಣ್ಣೀರನ್ನು ಸೈಡ್ ಮಿರರ್ನಲ್ಲಿ ಗಮನಿಸಿದನು. ಅವನ ಮನಸ್ಸಿನಲ್ಲಿ ಸಣ್ಣದೊಂದು ಅಪರಾಧದ ಪ್ರಜ್ಞೆ ಮೂಡಿತಾದರೂ ಅಹಂಕಾರ ಅದನ್ನು ತಕ್ಷಣವೇ ಮರೆಮಾಚಿತ್ತು. ಕಾರು ಧೃತಿಯ ಸಣ್ಣ ಹಂಚಿನ ಮನೆಯ ಮುಂದೆ ಬಂದು ನಿಂತಿತ್ತು. ಧೃತಿ ಒಂದು ಕ್ಷಣವೂ ತಡ ಮಾಡದೆ ಕಾರಿನ ಬಾಗಿಲು ತೆರೆದು ಹೊರಗೆ ಇಳಿದು ಹಿಂದೆ ತಿರುಗಿ ನೋಡದೆಯೇ ಮನೆ ಒಳಗೆ ಓಡಿ ಹೋದಳು. ಶೌರ್ಯ ಕಾರನ್ನು ರಿವರ್ಸ್ ತೆಗೆದುಕೊಂಡು ವೇಗವಾಗಿ ಹೊರಟು ಹೋದನು. ಮನೆಗೆ ಬಂದ ತಕ್ಷಣ ಧೃತಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮುಖ ತೊಳೆದುಕೊಂಡು ಸುಮಾ ಅವರು ಹಾಲ್ನಲ್ಲಿ ಮಗಳಿಗಾಗಿ ಕಾಯುತ್ತಾ ಕುಳಿತಿದ್ರು. ಏನಾಯ್ತು ಲಡ್ಡು? ಶೌರ್ಯವರ್ಧನ್ ಮನೆಗೆ ಯಾಕೆ ಕರೆದುಕೊಂಡು ಹೋಗಿದ್ದರಂತೆ ಎಂದು ಸುಮಾ ಕಾಳಜಿಯಿಂದ ಕೇಳಿದ್ರು. ಧೃತಿ ಅಮ್ಮನಿಗೆ ಶೌರ್ಯ ಆಡಿದ ಕಟು ಮಾತುಗಳನ್ನಾಗಲಿ ತಾನು ಕಾರಿನಲ್ಲಿ ಹತ್ತಿದ್ದನ್ನಾಗಲಿ ಹೇಳಿಲ್ಲ. ಅಮ್ಮ ಬೇಸರ ಮಾಡಿಕೊಳ್ಳಬಾರದು ಎಂದು ಅವಳು ಕೇವಲ ಒಳ್ಳೆಯ ವಿಷಯವನ್ನು ಮಾತ್ರ ಹಂಚಿಕೊಂಡಳು. ಏನೂ ಇಲ್ಲ ಅಮ್ಮ, ಶೌರ್ಯ ಅವರ ಅಜ್ಜಿಯವರು ತುಂಬ ಒಳ್ಳೆಯವರು. ಅವರಿಗೆ ನನ್ನ ಪ್ರೆಸೆಂಟೇಷನ್ ಇಷ್ಟ ಆಗಿತ್ತಂತೆ. ಮುಂದಿನ ದಿನಗಳು ಶುರುವಾಗೋ ಕಂಪನಿಯ ದೊಡ್ಡ ಹೆರಿಟೇಜ್ ರೆಸಾರ್ಟ್ ಪ್ರಾಜೆಕ್ಟ್ಗೆ ನನ್ನನ್ನು ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ನಾನು ಶೌರ್ಯ ಸರ್ ಜೊತೆಯಲ್ಲೇ ಕೆಲಸ ಮಾಡಬೇಕಂತೆ ಎಂದಳು ಒಂದು ಕೃತಕ ನಗು ಬೀರುತ್ತಾ. ಸುಮಾ ಅವರು ಮುಖದಲ್ಲೇ ಹೆಮ್ಮೆ ಮೂಡಿತ್ತು. ನೋಡಿದ್ಯಾ ಮಗಳೇ, ನಾನು ಹೇಳಲಿಲ್ವೇ, ನಿನ್ನ ಪ್ರಾಮಾಣಿಕತೆಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಶೌರ್ಯ ಎಷ್ಟೇ ಕೋಪಿಷ್ಠನಾಗಿದ್ದರೂ ಆ ಮನೆಯ ದೊಡ್ಡವರು ನಿನ್ನನ್ನು ಗುರುತಿಸಿದ್ದಾರೆ. ಇನ್ಮೇಲೆ ಇನ್ನು ಜಾಗ್ರತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡು ಎಂದು ಮಗಳ ತಲೆ ಸವರಿದ್ರು. ಧೃತಿ ಮಾರನೇ ದಿನ ಬೆಳಿಗ್ಗೆ ಆಫೀಸ್ಗೆ ಬರುವಾಗ ವಾತಾವರಣದಲ್ಲಿ ಎಂದಿಗಿಂತ ಹೆಚ್ಚು ಚಟುವಟಿಕೆ ಇತ್ತು. 50ನೇ ಮಹಡಿಯ ಆಫೀಸ್ ಫ್ಲೋರ್ನಲ್ಲಿ ಇಬ್ಬರು ಧೃತಿಯ ಡೆಸ್ಕ್ ಹತ್ತಿರ ನಿಂತು ಹರಟೆ ಹೊಡೆಯುತ್ತಿದ್ದರು. ಒಬ್ಬಳು ಮಾಧುರಿ, ಕಂಪನಿಯ ಸೀನಿಯರ್ ಡಿಸೈನರ್, ಬಾಯಿಗೆ ಬೀಗವಿಲ್ಲದ ಟೈಪ್. ಇಡೀ ಆಫೀಸ್ನಲ್ಲಿ ಯಾರಿಗೆ ಯಾರು ಲವ್ ಮಾಡ್ತಿದ್ದಾರೆ, ಯಾರಿಗೆ ಎಷ್ಟು ಸಂಬಳ ಇದೆ ಅನ್ನೋ ಇಂಚಿಂಚು ಮಾಹಿತಿ ಇವಳ ಹತ್ತಿರ ಇರ್ತಿತ್ತು. ಇನ್ನೊಬ್ಬ ರಘು, ಟೆಕ್ನಿಕಲ್ ಸಪೋರ್ಟ್ನ ಸದಾ ಅಮಾಯಕನಂತೆ ನಟಿಸುವ ತರಲೆ ಹುಡುಗ. ಧೃತಿ ತನ್ನ ಬ್ಯಾಗ್ ಇಡುತ್ತಿದ್ದಂತೆ ಮಾಧುರಿ ಕಣ್ಣು ಕಿರಿತು ಮಾಡಿ ಹತ್ತಿರ ಬಂದಳು. ಏನೇ ಧೃತಿ, ಇವತ್ತು ಮುಖದಲ್ಲಿ ಒಂಥರ ಗ್ಲೋ ಇದೆ. ನಿನ್ನೆ ರಾತ್ರಿ ವರ್ಧನ್ ಮ್ಯಾನ್ಷನ್ನಲ್ಲಿ ಏನೋ ನಡೀತು ಅಂತ ಕಿರಣ್ ಸರ್ ಅಸಿಸ್ಟೆಂಟ್ ರಾಜು ಹೇಳ್ತಿದ್ದ. ನಮ್ಮ ಬಾಸ್ ಇನ್ಮೇಲೆ ನಿನ್ನನ್ನೇ ಕಾರಲ್ಲಿ ಡ್ರಾಪ್ ಮಾಡ್ತಿದ್ರಂತೆ, ಹೌದಾ? ಧೃತಿ ಗಾಬರಿಯಾಗಿ, ಅಯ್ಯೋ ಮಾಧುರಿ ಮೇಡಮ್, ಹರಟೆ ನಿಲ್ಲಿಸಿ ಸರ್. ಅವರ ಅಜ್ಜಿ ಏನೋ ಆಫೀಸ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಕೆ ಕರೆದಿದ್ರು ಅಷ್ಟೇ. ಅಲ್ಲಿ ಯಾವುದೇ ಸಿನಿಮಾ ಕತೆ ನಡೆದಿಲ್ಲ ಎಂದಳು. ಅಷ್ಟರಲ್ಲಿ ಸಂತು ಕೈಯಲ್ಲಿ ಕಾಗದದ ಸುರುಳಿ ಹಿಡಿದು ಎಂಟ್ರಿ ಕೊಟ್ಟ. ಯಾರಮ್ಮ ಅದು ಸಿನಿಮಾ ಕತೆ ಇಲ್ಲ ಅಂತಿರೋದು? ಇವತ್ತು ಬೆಳಗ್ಗೆ ಶೌರ್ಯ ಸರ್ ಮೂಡ್ ಕಡು ಕಪ್ಪು ಕಾಫಿಗಿಂತ ಕಪ್ಪಾಗಿದೆ ಗೊತ್ತಾ? ಕಿರಣ್ ಸರ್ ಆಫೀಸ್ ಒಳಗೆ ಹೋಗೋಕೆ ಮುಂಚೆ 3 ಬಾರಿ ದೇವರ ಫೋಟೋಗೆ ಕೈ ಮುಗಿದು ಹೋಗಿದ್ದಾರೆ. ರಘು ತಲೆ ತುರಿಸಿಕೊಳ್ಳುತ್ತಾ, ಹೌದು ಧೃತಿ ಮೇಡಮ್, ಇವತ್ತು ನಿಮ್ಮ ಇಂಜಿನಿಯರಿಂಗ್ ಕೆಪಾಸಿಟಿಗೆ ದೊಡ್ಡ ಟೆಸ್ಟ್ ಕಾದಿದೆ ಅನಿಸುತ್ತೆ. ಬಾಸ್ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಏನೋ ಇಶ್ಯೂ ಇದೆ ಅಂತ ನನ್ನನ್ನು ಕರೆದಿದ್ದು. ಆದರೆ ನಿನ್ನ ಫೈಲ್ಸ್ ಎಲ್ಲಿದೆ ಅಂತ ಹುಡುಕ್ತಿದ್ರು ಎಂದ ಭವ್ಯ. 8ನೇ ಮಹಡಿಯಿಂದ ಓಡೋಡಿ ಬಂದು ಧೃತಿಯ ಕೈ ಹಿಡಿದುಕೊಂಡಳು. ಧೃತಿ, ಇವತ್ತು ಬೆಳಗ್ಗೆ ಬಾಸ್ ಎಂಟ್ರಿ ಕೊಡುವಾಗ ನಿನ್ನ ಡೆಸ್ಕ್ ಕಡೆನೇ 1 ನಿಮಿಷ ನೋಡಿ ಹೋದ್ರು. ಕಣ್ಣಲ್ಲೇ ಕೊಲೆ ಮಾಡೋ ಹಾಗೆ ಇತ್ತು. ಜಾಗ್ರತ ಕಣೆ. ಇಂಟರ್ಕಾಮ್ ಫೋನ್ನಲ್ಲಿ ಜೋರಾಗಿ ರಿಂಗ್ ಆಯಿತು. ಟ್ರಿಂಗ್ ಟ್ರಿಂಗ್. ಧೃತಿ ದೀರ್ಘವಾಗಿ ಉಸಿರಾಡಿ ಫೋನ್ ಎತ್ತಿಕೊಂಡ್ಳು. ಎಸ್ ಸರ್. ಧೃತಿ ಹೆಗಡೆ, ನನ್ನ ಕ್ಯಾಬಿನ್ಗೆ ಬಾ ತಕ್ಷಣ. ಶೌರ್ಯನ ಧ್ವನಿಯಲ್ಲಿ ಯಾವುದೇ ದಯೆ ಇರಲಿಲ್ಲ. ಧೃತಿ ಕ್ಯಾಬಿನ್ ಒಳಗೆ ಹೋದಾಗ ಶೌರ್ಯ ತನ್ನ ಟೇಬಲ್ ಮೇಲೆ ಕೈ ಅಡ್ಡ ಇಟ್ಟುಕೊಂಡು ಕುಳಿತಿದ್ದ. ಅವನ ಕಣ್ಣುಗಳು ಅವಳನ್ನು ಇಂಚಿಚ್ಚು ಪರೀಕ್ಷಿಸುತ್ತಿದ್ದವು. ಅವನ ಮುಖದಲ್ಲಿ ಎಂದಿನ ಅಹಂಕಾರವೇ ಎದ್ದು ಕಾಣ್ತಿತ್ತು. ನಿನ್ನೆ ನಮ್ಮ ಅಜ್ಜಿ ಏನೋ ಭಾವನಾತ್ಮಕವಾಗಿ ಮಾತನಾಡಿ ನಿನಗೆ ಹೆರಿಟೇಜ್ ಪ್ರಾಜೆಕ್ಟ್ನ ಅಸಿಸ್ಟೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿರ್ಬೋದು. ಆದರೆ ನೆನ್ಪಿಡು, ಆ ಪ್ರಾಜೆಕ್ಟ್ ಶುರು ಆಗೋಕ್ಕೆ ಇನ್ನೂ 1 ತಿಂಗಳು ಬಾಕಿ ಇದೆ. ಅಲ್ಲಿಯವರೆಗೆ ನೀನು ಕೇವಲ ನನ್ನ ಅಸಿಸ್ಟೆಂಟ್. ಇವತ್ತು ನಮ್ಮ ಕಂಪನಿಯ ಹೊಸ ಸಾಫ್ಟ್ವೇರ್ ಅಪ್ಗ್ರೇಡ್ ಇದೆ. ನೀನು ಗೋಲ್ಡ್ ಮೆಡಲಿಸ್ಟ್ ಅಲ್ವಾ? ಇವತ್ತು ಸಂಜೆ ಒಳಗೆ ಇಡೀ ಸರ್ವರ್ನ ಕೋಡಿಂಗ್ ಎರರ್ಸ್ ಕ್ಲಿಯರ್ ಆಗಿರಬೇಕು. ಒಂದೇ ಒಂದು ಬಗ್ ಉಳಿದ್ರೂ ನಿನ್ನ ಪ್ರಮೋಷನ್ ಕ್ಯಾನ್ಸಲ್ ಎಂದ ಶೌರ್ಯ. ಧೃತಿ ಧೈರ್ಯವಾಗಿ ಹೇಳಿದಳು, ಸರ್, ಕೋಡಿಂಗ್ ಅನ್ನೋದು ನನ್ನ ಸಬ್ಜೆಕ್ಟ್. ನೀವು ಸವಾಲು ಹಾಕೋ ಅಗತ್ಯವಿಲ್ಲ. ಸಂಜೆ ಒಳಗೆ ನಿಮ್ಮ ಸರ್ವರ್ ಸೂಪರ್ ಫಾಸ್ಟಾಗಿ ಕೆಲಸ ಮಾಡದೇ ಇದ್ದರೆ ನಾನೇ ರಿಸೈನ್ ಮಾಡ್ತೀನಿ. ಡೀಲ್?
ಶೌರ್ಯ ಕೂಕಾಗಿ ನಕ್ಕ. ಧೃತಿ ಹೊರಗೆ ಬಂದು ತನ್ನ ಸೀಟಿನಲ್ಲಿ ಕುಳಿತು ಕೆಲಸ ಮಾಡಲು ಶುರು ಮಾಡಿದ್ಲು. ಕೋಡಿಂಗ್ ತುಂಬ ಜಟಿಲವಾಗಿತ್ತು. ಮಧ್ಯಾಹ್ನ 2 ಗಂಟೆಯಾದರೂ ಅವಳು ಸೀಟಿನಿಂದ ಎದ್ದಿರಲಿಲ್ಲ. ಅವಳ ಕಷ್ಟ ನೋಡಿ ಕಿರಣ್ ಮೆಲ್ಲಗೆ ಹತ್ತಿರ ಬಂದು, ಧೃತಿ, ಒಂದು ಸಣ್ಣ ಹೆಲ್ಪ್. ಶೌರ್ಯ: ಸರ್, ಇವತ್ತು ಬೇಕಂತಲೇ ಹಳೆಯ ಬ್ಯಾಕಪ್ ಸರ್ವರ್ ಕೋಡ್ ಕೊಟ್ಟಿದ್ದಾರೆ. ಇದರಲ್ಲಿ ಫಂಕ್ಷನ್ ಎಕ್ಸ್ ಬದಲು ಫಂಕ್ಷನ್ ವೈ ಬಳಸಿದ್ದಾರೆ. 5 ನಿಮಿಷದಲ್ಲಿ ಕೋಡ್ ರನ್ ಆಗುತ್ತೆ. ಸರ್ಗೆ ಗೊತ್ತಾಗುತ್ತೆ ಬಿಡಿ ನಾನು ಹೇಳಿದ್ದು ಎಂದು ಕಿರಣ್ ಕಣ್ಣು ಮಿಟುಕಿಸಿ ಒಂದು ಸಣ್ಣ ಚೀಟಿ ಇಟ್ಟು ಹೋದರು. ಕಿರಣ್ ಅವರ ಈ ಸಹಾಯ ಧೃತಿಗೆ ಆನೆ ಬಲ ತಂದಿತ್ತು. ಆಫೀಸ್ನ ಸೀನಿಯರ್ ಮ್ಯಾನೇಜರ್ ಕೂಡ ತನ್ನ ಪರವಾಗಿದ್ದಾರೆ ಎಂದು ತಿಳಿದು ಅವಳಿಗೆ ಖುಷಿಯಾಯಿತು. ಮಧ್ಯಾಹ್ನ ಲಂಚ್ ಟೈಮ್ನಲ್ಲಿ ಧೃತಿ, ಭವ್ಯ, ಸಂತು, ಮಾಧುರಿ ಮತ್ತು ರಘು ಇಡೀ ಗ್ಯಾಂಗ್ ಕ್ಯಾಂಟೀನ್ನ ದೊಡ್ಡ ಟೇಬಲ್ನಲ್ಲಿ ಕುಳಿತಿದ್ದು. ಧೃತಿ ತಟ್ಟೆಯಲ್ಲಿದ್ದ ಚಪಾತಿಯನ್ನು ಸೀಳುತ್ತಾ ಕಿರಣ್ ಕೊಟ್ಟ ಐಡಿಯಾದಿಂದ ಕೋಡ್ ಮುಗಿಸಿ ವಿಷಯವನ್ನು ಮೆಲ್ಲಗೆ ಹೇಳಿದಳು. ಸಂತು ಜೋರಾಗಿ ನಕ್ಕು ಟೇಬಲ್ ತಟ್ಟಿದ್ದ. ಮೈ ಗಾಡ್, ಕಿರಣ್ ಸರ್ ಕೂಡ ನಮ್ಮ ಪಾರ್ಟಿ ಜಾಯ್ನ್ ಆದ್ರ? ಇನ್ಮೇಲೆ ಶೌರ್ಯ ಸರ್ ಕತೆ ಮುಗೀತು. ಬಾಸ್ ಅಂದುಕೊಂಡಿದ್ದಾರೆ ತಾನು ಮಾತ್ರ ಸ್ಮಾರ್ಟ್ ಅಂತ. ಆದರೆ ನಮ್ಮ ಧೃತಿ ಮೇಡಮ್ ಹತ್ರ ಇಡೀ ಆಫೀಸ್ ಬ್ಯಾಕಪ್ ಇದೆ. ಮಾಧುರಿ ಕಣ್ಣು ಸಣ್ಣದು ಮಾಡಿ, ಆದರೆ ಧೃತಿ, ಒಂದು ವಿಷಯ ನೆನ್ಪಿಡು. ಶೌರ್ಯ ಸರ್ಗೆ ಸುಳ್ಳು ಹೇಳಿದರೆ ಇಷ್ಟ ಆಗಲ್ಲ. ಒಂದು ವೇಳೆ ಕಿರಣ್ ಸರ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಂತ ಗೊತ್ತಾದರೂ ಅವರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಆ ಕೋಡ್ ನೀನೇ ಬರೆದಿದ್ದು ಅನ್ನೋ ಥರನೇ ಬಿಹೇವ್ ಮಾಡು ಎಂದು ಸೀರಿಯಸ್ ಬುದ್ಧಿವಾದ ಹೇಳಿದಳು. ರಘು ಬಾಯಲ್ಲಿ ವಡೆ ತುರುಕಿಕೊಳ್ಳುತ್ತಾ, ಹೌದು ಧೃತಿ, ಬಾಸ್ ತುಂಬ ಶಾರ್ಪ್. ಅವರು ಕೋಡ್ ಲೈನ್ಸ್ ನೋಡಿದ ತಕ್ಷಣ ಯಾರ ಶೈಲಿ ಅಂತ ಕಂಡು ಹಿಡಿದ್ಬಿಡ್ತಾರೆ. ನನ್ನ ಹತ್ರ ಒಮ್ಮೆ ಹೀಗೆ ಆಗಿತ್ತು ಎಂದ. ಭವ್ಯ ಧೃತಿಯ ಕೈ ಹಿಡಿದು, ಧೃತಿ, ನೀನು ಹೆದರಬೇಡ. ನಿನ್ನ ಟ್ಯಾಲೆಂಟ್ ನಿನಗಿದೆ. ಆ ಸೈಕೋ ಬಾಸ್ ಏನೇ ಅಂದರೂ ನಾವು ತಾಳ್ಮೆಯಿಂದ ನಾಳೆಯಿಂದ ಅವನ ರೂಮ್ ಫೈಲ್ಸ್ ತಡವಾಗಿ ಕೊಡೋ ಹಾಗೆ ಪ್ಲ್ಯಾನ್ ಮಾಡೋಣ. ಅವನೇ ದಾರಿಗೆ ಬರ್ತಾನೆ ಎಂದು ತರಲೆ ಐಡಿಯಾ ಕೊಟ್ಟಳು. ಇಡೀ ಟೇಬಲ್ ನಗೆಗಡಲಲ್ಲಿ ತೇಲಿತ್ತು. ಬಂದ ಕೇವಲ 3 ದಿನದಲ್ಲಿ ಇವರೆಲ್ಲರೂ ಒಂದು ಅವಿಭಾಜ್ಯ ಕುಟುಂಬವಂತಾಗಿದ್ದರು. ಸಂಜೆ 5:30ಕ್ಕೆ ಧೃತಿ ಶೌರ್ಯನ ರೂಮ್ ಒಳಗೆ ಹೋಗಿ, ಸರ್, ಸರ್ವರ್ ಅಪ್ಗ್ರೇಡ್ ಕಂಪ್ಲೀಟ್ ಆಗಿದೆ. ಕೋಡ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ನೀವು ಚೆಕ್ ಮಾಡ್ಬೋದು ಎಂದಳು ಹೆಮ್ಮೆಯಿಂದ. ಶೌರ್ಯ ತಕ್ಷಣ ತನ್ನ ಕಂಪ್ಯೂಟರ್ನಲ್ಲಿ ಸಿಸ್ಟಮ್ ಚೆಕ್ ಮಾಡಿದ. ಸರ್ವರ್ ಯಾವುದೇ ಎರರ್ ಇಲ್ಲದೆ ಅತಿ ವೇಗವಾಗಿ ಕೆಲಸ ಮಾಡ್ತಿತ್ತು. ಅವನು ಕೋಡ್ ಸಾಲುಗಳನ್ನು ಸೂಕ್ಷ್ಮವಾಗಿ ನೋಡಿದ್ದ. ಅದರಲ್ಲಿ ಕಿರಣ್ ಶೈಲಿಗಿಂತ ಹೆಚ್ಚಾಗಿ ಧೃತಿಯದ್ದೇ ಆದ ಕೆಲವು ತಾಂತ್ರಿಕ ಬದಲಾವಣೆಗಳು ಎದ್ದು ಕಾಣುತ್ತಿದ್ದವು. ಅವಳು ಕಿರಣ್ ಐಡಿಯಾವನ್ನು ಬಳಸಿದ್ದರೂ ಅದಕ್ಕೆ ತನ್ನದೇ ಆದ ಗೋಲ್ಡ್ ಮೆಡಲಿಸ್ಟ್ ಬುದ್ಧಿವಂತಿಕೆಯನ್ನು ಸೇರಿಸಿ ಪರ್ಫೆಕ್ಟ್ ಮಾಡಿದ್ಲು. ಶೌರ್ಯನಿಗೆ ಮತ್ತೆ ಮುಖಭಂಗವಾಯಿತು. ಅವನು ಫೈಲ್ ಮುಚ್ಚಿ ಧೃತಿಯನ್ನು ದಿಟ್ಟಿಸಿದ್ದ. ಅವಳ ಕಣ್ಣುಗಳಲ್ಲಿ ಅದೇ ಸ್ವಾಭಿಮಾನದ ಮಿಂಚಿತ್ತು. ನಾಟ್ ಬ್ಯಾಡ್ ಮಿಸ್ ಧೃತಿ ಹೆಗ್ಡೆ. ನೀನು ಕೇವಲ ಬಾಯಿ ಮಾತ್ರವಲ್ಲ, ಕೆಲಸದಲ್ಲೂ ಗಟ್ಟಿಯಾಗಿದ್ದೀಯಾ ಅಂತ ಒಪ್ಕೊಳ್ತೀನಿ ಎಂದ ಶೌರ್ಯ. ಅವನ ಧ್ವನಿಯಲ್ಲಿ ಮೊದಲ ಬಾರಿಗೆ ಆ ಕಟುತ್ವ ಸ್ವಲ್ಪ ಕಮ್ಮಿಯಾಗಿತ್ತು. ಧೃತಿ ಒಂದು ಸಣ್ಣ ನಗು ಬೀರಿ, ಥ್ಯಾಂಕ್ ಯು ಸರ್, ಕೆಲಸ ಪರ್ಫೆಕ್ಟಾಗಿ ಮಾಡೋದು ನನ್ನ ಕರ್ತವ್ಯ ಎಂದು ಹೇಳಿ ತಿರುಗಿ ಹೆಜ್ಜೆ ಇಟ್ಟಳು. ಅವನು ಕಂಪ್ಯೂಟರ್ ಸ್ಕ್ರೀನ್ನಿಂದ ಕಣ್ಣು ತೆಗೆದು ಕೂಕಾಗಿ ನಕ್ಕನು. ಫೈಲ್ ಅನ್ನು ಟೇಬಲ್ ಮೇಲೆ ಜೋರಾಗಿ ಎಸೆದ. ನಾಟ್ ಬ್ಯಾಡ್ ಮಿಸ್ ಧೃತಿ ಹೆಗ್ಡೆ, ಆದರೆ ಇದು ಕೇವಲ ಒಂದು ಸಣ್ಣ ಸರ್ವರ್ ಅಪ್ಗ್ರೇಡ್ ಅಷ್ಟೇ. ಇದಕ್ಕೆ ನೀನೇನು ಇಡೀ ಜಗತ್ತನ್ನೇ ಗೆದ್ದ ಹಾಗೆ ಆ್ಯಟಿಟ್ಯೂಡ್ ತೋರಿಸ್ಬೇಡ. ನನ್ನ ಆಫೀಸ್ನಲ್ಲಿ ಇಂತಹ ಸಣ್ಣ ಪುಟ್ಟ ಕೋಡಿಂಗ್ ಕೆಲಸಗಳನ್ನು ಯಾರು ಬೇಕಾದರೂ ಮಾಡ್ತಾರೆ. ನಿನ್ನ ಈ ಗೋಲ್ಡ್ ಮೆಡಲ್ ಗರ್ವ ನನ್ನ ಮುಂದೆ ನಡೆಯಲ್ಲ. ಧೃತಿಯ ಮುಖದಲ್ಲಿದ್ದ ಗೆಲುವಿನ ನಗು ತಕ್ಷಣ ಮಾಯವಾಗಿ ಕೋಪ ನೆತ್ತಿಗೇರಿತ್ತು. ನೋಡಿ ಸರ್, ನಾನು ಗರ್ವ ತೋರಿಸ್ತಿಲ್ಲ. ನೀವು ಕೊಟ್ಟ ಸವಾಲನ್ನು ನಿಗದಿತ ಸಮಯದೊಳಗೆ ಮುಗಿಸಿಕೊಟ್ಟಿದ್ದೇನೆ. ಅದಕ್ಕೆ ಕನಿಷ್ಠ ಪ್ರೋತ್ಸಾಹ ನೀಡದಿದ್ರೂ ಪರವಾಗಿಲ್ಲ. ಹೀಗೆ ಬೇರೆಯವರ ಶ್ರಮವನ್ನು ಕೀಳಾಗಿ ಕಾಣುವುದು ಒಬ್ಬ ಸಿಇಒಗೆ ಶೋಭೆ ತರಲ್ಲ. ಶಟಪ್. ಶೌರ್ಯ ಚೇರ್ನಿಂದ ಎದ್ದು ನಿಂತು ಕೆಂಡದಂತಹ ಕಣ್ಣುಗಳಿಂದ ಅವಳನ್ನು ದಿಟ್ಟಿಸಿದ್ದ. ನಿನ್ನ ಲಿಮಿಟ್ಸ್ನಲ್ಲಿ ನೀನಿರು ಧೃತಿ. ಇನ್ಮೇಲೆ ನೀನು ಈ ಆಫೀಸ್ ಫ್ಲೋರ್ನಲ್ಲಿ ಕಾಣಿಸಿಕೊಳ್ಳುವುದು ಕಮ್ಮಿ ಇರಲಿ. ನಿನ್ನ ಮುಂದಿನ ಕೆಲಸಗಳ ಪಟ್ಟಿ ನಿನ್ನ ಡೆಸ್ಕ್ ಮೇಲೆ ಇರುತ್ತೆ. ಹೋಗು. ಧೃತಿ ಕೋಪದಿಂದ ಮುಷ್ಟಿ ಬಿಗಿದುಕೊಂಡು ಕ್ಯಾಬಿನ್ನಿಂದ ಹೊರಗೆ ಬಂದಳು. ಇಬ್ಬರ ನಡುವಿನ ದ್ವೇಷದ ಜ್ವಾಲೆ ಕರಗುವ ಬದಲು ಇವತ್ತು ಮತ್ತಷ್ಟು ಜೋರಾಗಿ ಉರಿಯಲು ಶುರು ಮಾಡಿತ್ತು. ಈ ನಮ್ಮ ನೆಚ್ಚಿನ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.